ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅನ್ನೋ ರೀತಿ ಮಕ್ಕಳ ಭವಿಷ್ಯ ನಿಂತಿರೋದು ಉತ್ತಮ ಶಿಕ್ಷಣದಿಂದ. ಈ ಸ್ಪರ್ಧಾತ್ಮಕ ಯುಗದಲ್ಲಿ ಒಳ್ಳೆಯ ಶಿಕ್ಷಣವನ್ನ ಮಕ್ಕಳು ಪಡೆಯಲೇಬೇಕು. ಇಂತಹ ಗುಣಮಟ್ಟದ ಶಿಕ್ಷಣವನ್ನ ಕೊಡಿಸಬೇಕಾದದ್ದು ಪೋಷಕರ ಜವಾಬ್ದಾರಿಯೂ ಹೌದು. ಹೀಗೆ ಮಕ್ಕಳ ಮೌಲ್ಯಯುತ ಶಿಕ್ಷಣದ ಅಗತ್ಯತೆಯನ್ನು ಪೂರೈಸಲು ಪೋಷಕರ ಹೊಣೆಯನ್ನು ನಿಭಾಯಿಸುವುದಕ್ಕೆ ನಿಮ್ಮ ಮುಂದಿರೋ ಅತ್ಯುತ್ತಮ ಆಯ್ಕೆಯೇ ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕಿನ ಬೋರಿಂಗಾವ ಅರಿಹಂತ ಶಿಕ್ಷಣ ಸಂಸ್ಥೆಯ ಆರ್.ಕೆ. ಪಾಟೀಲ್ ಪಬ್ಲಿಕ್ ಸ್ಕೂಲ್. ನಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಿಸಬೇಕು ಅಂದುಕೊಳ್ಳುವಂತಹ ಪ್ರತಿಯೊಬ್ಬರಿಗೂ ಈ ಶಾಲೆಯೇ ಅತ್ಯುತ್ತಮ ಆಯ್ಕೆ. ಒಮ್ಮೆ ಈ ಶಾಲೆಗೆ ನಿಮ್ಮ ಮಕ್ಕಳನ್ನ ಸೇರಿಸಿದ್ರೆ ಅವರ ಭವಿಷ್ಯಕ್ಕೆ ಭದ್ರ ಬುನಾದಿ ಸಿಕ್ಕಿತ್ತು ಅಂತಲೇ ಅರ್ಥ. ಈ ಶಾಲೆಯಲ್ಲಿ ಮಕ್ಕಳ ಸರ್ವಾಂಗೀಯ ಅಭಿವೃದ್ಧಿಗೆ ಬೇಕಾದ ಎಲ್ಲ ವಾತಾವರಣವೂ ಇದೆ. ಈ ಶಾಲೆಯ ವೈಶಿಷ್ಟ್ಯಗಳನ್ನು ತಿಳಿಯೋ ಮೊದಲು ಈ ಸಂಸ್ಥೆಯ ನಿರ್ಮಾತೃಗಳ ಬಗ್ಗೆ ತಿಳಿದುಕೊಳ್ಳಲೇಬೇಕು. ಯಾಕೆಂದ್ರೆ ಅವರು ಕಂಡ ಎಲ್ಲ ವರ್ಗದ ಮಕ್ಕಳಿಗೂ ಉತ್ತಮ ಶಿಕ್ಷಣ ಸಿಗಬೇಕು ಅನ್ನೋ ಕನಸೇ ಇಂದು ದೊಡ್ಡ ನನಸಾಗಿ ಶಾಲೆಯ ರೂಪದಲ್ಲಿ ನಮ್ಮ ಮುಂದಿರೋದು. ಬೆಳಗಾವಿಯ ನಿಪ್ಪಾಣಿ ತಾಲೂಕಿನಲ್ಲಿ ಅಭಿನಂದನ್ ರಾವ್ ಸಾಹೇಬ್ ಪಾಟೀಲ್ ಮತ್ತು ಉತ್ತಮ್ ರಾವ್ ಸಾಹೇಬ್ ಪಾಟೀಲ್ ಸಹೋದರರು ಮತ್ತು ಅವರ ಕುಟುಂಬ ಉದ್ಯಮ ಕ್ಷೇತ್ರದಲ್ಲಿ ಮಾಡದಿರುವ ಸಾಧನೆಯೇ ಇಲ್ಲ. ಇವರು ಕೈ ಹಾಕಿದ ಪ್ರತಿಯೊಂದು ಉದ್ಯಮದಲ್ಲೂ ಯಶಸ್ಸು ಕಂಡಿದ್ದಾರೆ. ಲಾಭ ಗಳಿಕೆಯ ಉದ್ದೇಶದ ಹೊರತಾಗಿ ಜನರಿಗೆ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಸಹಾಯಕಾರಿ ಆಗುವಂತಹ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ನಮ್ಮ ಬೋರಿಂಗಾವ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಮಕ್ಕಳ ಅನುಕೂಲಕ್ಕಾಗಿ ದಿವಂಗತ ರಾವ್ ಸಾಹೇಬ್ ಪಾಟೀಲ್ ಅವರು ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭಿಸಿದ್ದು ಸದ್ಯ ಇವರ ಸುಪುತ್ರರಾದಂಥ ಅಭಿನಂದ್ ಪಾಟೀಲ್ ಹಾಗೂ ಉತ್ತಮ್ ಪಾಟೀಲ್ ಸಹೋದರರು ಅರಿಹಂತ ಶಿಕ್ಷಣ ಸಂಸ್ಥೆಯನ್ನು ಮುನ್ನಡೆಸಿಕೊಂಡು ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಸಿಗುವಂತೆ ಮಾಡ್ತಿದ್ದಾರೆ. ಇವರ ತಂದೆಯ ಆಸೆ ಇದ್ದದ್ದು ಒಂದೇ, ಅದೇನೆಂದರೆ ಬಡವರ ಮಕ್ಕಳಿಗೂ ಕೂಡ ಗುಣಮಟ್ಟದ ಶಿಕ್ಷಣ ಸಿಗಬೇಕು ಅನ್ನೋದು. ಈ ಉದ್ದೇಶ ಈಡೇರಿಕೆಗಾಗಿ ಇವರು ಬಡವರ್ಗದವರಿಗೂ ತಲುಪುವಂತೆ ಗ್ರಾಮೀಣ ಭಾಗದಲ್ಲಿ ಉತ್ತಮ ಶಾಲೆಯನ್ನು ತೆರೆದರು. ಅದೇ ಅರಿಹಂತ ಸಂಸ್ಥೆಯ ಶಾಲೆ ಇಂದು ಉತ್ತಮ ಎಜುಕೇಶನ್ ಕೊಡುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಣೆ ಮಾಡ್ತಾ ಇದೆ. ಗಡಿ ಭಾಗದಲ್ಲಿ ಈ ಶಾಲೆ ಇರೋ ಕಾರಣ ಕನ್ನಡ, ಇಂಗ್ಲಿಷ್ ಜೊತೆಗೆ ಮರಾಠಿ ಭಾಷೆಯಲ್ಲೂ ಮಕ್ಕಳಿಗೆ ಶಿಕ್ಷಣ ಕಲಿಕೆಯ ಅಗತ್ಯ ಇದೆ. ಇದೇ ನಿಟ್ಟಿನಲ್ಲಿ ಈ 3 ಮಾಧ್ಯಮದಲ್ಲೂ ಶಿಕ್ಷಣ ನೀಡಲಾಗ್ತಾ ಇದೆ. ಅರಿಹಂತ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಸುಮಾರು 350ಕ್ಕೂ ಹೆಚ್ಚು ಮಕ್ಕಳು ಶಿಕ್ಷಣ ಪಡೆಯುತ್ತಾರೆ. ಕನ್ನಡ ಮಾಧ್ಯಮವಾದರೂ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಕೊಡಬೇಕು ಅನ್ನೋ ಉದ್ದೇಶದಿಂದ ಮಕ್ಕಳಿಗೆ ಉನ್ನತ ಮಟ್ಟದ ಬೋಧಕ ವರ್ಗದಿಂದ ಪಾಠದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಈಗ ಬೋರ್ಗಾಂವ್ ಈ ಊರ ಕಟ್ಟ ಕಡೆ ಹಳ್ಳಿದು ಕರ್ನಾಟಕ ಬಾರ್ಡರ್ ಮೇಲೆ. ಯಾಕಂದ್ರೆ ಇಷ್ಟು ದೊಡ್ಡ ಹಳ್ಳಿ ಇದ್ದು ಇಲ್ಲಿ ಮೊದಲಿಂದ ನೋಡಿದ್ರ ಪರಿಸ್ಥಿತಿ ಆಗಿನ ಕಾಲದಾಗ ಕನ್ನಡ ಮೀಡಿಯಮ್ ಸ್ಕೂಲ್ ಇತ್ತಿಲ್ಲಿ. ಆದ್ರೆ ಇಲ್ಲಿ ಈ ಬಾರ್ಡರ್ ಏರಿಯಾದಾಗ ನಿಮಗೂ ಗೊತ್ತಿದೆ, ಈ ಬಾರ್ಡರ್ ಏರಿಯಾದಾಗ ಎಲ್ಲ ಭಾಷೆಗಳು ನಡೀತವೆ. ಕನ್ನಡನೂ ಇದೆ, ಮರಾಠಿನೂ ಇದೆ. ಅದಕ್ಕಾಗಿ ನಮ್ಮ ದಿವಂಗತ್ ರಾವ್ ಸಾಹೇಬ್ ಪಾಟೀಲ್ ದಾದಾ ಅವರು ಅಂದರೆ ನಮ್ಮ ತಂದೆಯವರು ಅವ್ರ ಮನಸ್ಸಿನಾಗ ಒಂದು ಭಾವನೆ ಬಂತು, ನಮ್ಮ ಭಾಗದಲ್ಲಿ ಕನ್ನಡ ಶಾಲೆಗಳಿದವು, ಅದರ ಜೊತೆಗೆ ಮರಾಠಿ ಸ್ಕೂಲನ್ನು ಒಂದು ತೆಗಿಬೇಕಂತ ಹೇಳಿ 2001ನಲ್ಲಿ ನಾವು ಅರಿಹಂತ ಮರಾಠಿ ಕಾನ್ವೆಂಟ್ ಸ್ಕೂಲ್ ಪ್ರಾರಂಭ ಮಾಡಿದ್ವು. ಯಾಕಂದ್ರೆ ಇಲ್ಲಿ ಸಾಕಷ್ಟು ಹಳ್ಳಿ ಈಗ ನೋಡಿದ್ರೆ ಕಾರದಗ ಇರ್ಬೋದು, ಮಾನ್ಕಾಪುರ್ ಇರ್ಬೋದು, ಜನವಾಡ ಇರ್ಬೋದು, ಶಿರದವಾಡ ಇರ್ಬೋದು, ಭೋಜ್ ಇರ್ಬೋದು, ಈ ಬೆಡಿಕ್ಯಾಳ ಇರ್ಬೋದು. ನಮ್ಮ ಬೋರ್ಗಾಂವದಲ್ಲಿ ಕೂಡ ಜೈನ್ ಸಮಾಜ ಬಿಟ್ಟರೆ ಇತರ ಸಮಾಜದವರು ಎಲ್ಲ ಮರಾಠಿ ಭಾಷೆಯಲ್ಲಿನ ಮಾತಾಡ್ತಾರೆ. ಅದಕ್ಕಾಗಿ ನಾವು ಒಂದು ಮರಾಠಿ ಹುಡುಗರಿಗೆ ಒಂದು ಶಾಲೆದ ಅವಕಾಶ ಮಾಡಿ ಕೊಡ್ಬೇಕಂತ ಹೇಳಿ, ಅಂದರೆ ಮರಾಠಿ ಜನರಿಗೆ ನಾವು ಈಗಾಗಲೇ ಕರ್ನಾಟಕದಾಗ ಇದ್ರೂ ಕೂಡ ನಮ್ಮ ಕನ್ನಡ ಅಭಿಮಾನಿಗಳು ನಾವು ಆದರೂ ಕೂಡ ಅದನ್ನು ವಿಚಾರ ಮಾಡಬೇಕಾಗತ್ತೆ. ಯಾಕಂದರೆ ಸಾಕಷ್ಟು ಹುಡುಗರು ಇಲ್ಲಿ ಕಲಿತು ಮಹಾರಾಷ್ಟ್ರದಲ್ಲಿ ಕೆಲಸಕ್ಕೆ ಹೋಗ್ತಾರೆ. ಸಾಕಷ್ಟು ಹುಡುಗರು ಇಲ್ಲಿ ಇದ್ದವರು ಕೂಡ ನಮಗೆ ಮಹಾರಾಷ್ಟ್ರ ಸಮೀಪ ಆಗುತ್ತೆ. ಅದಕ್ಕೆ ಇಂಡಸ್ಟ್ರಿಯಲ್ ಏರಿಯಾಗಳು ಜಾಸ್ತಿ ಇದಾವೆ ಇಲ್ಲೆಲ್ಲ ಬಾಜುಕ್ ನೋಡಿದ್ರೆ. ಕಾಗಲ್ ದೊಡ್ಡ 5 ಸ್ಟಾರ್ MIDC ಇದೆ, ಅದರ ಜೊತೆಗೆ ಗೋಕುಳ ಶಿರಗಾಂವ್ MIDC ಇದೆ, ಅದರ ಜೊತೆಗೆ ಇಚ್ಚಲಕರ್ಜಿ ನಮಗೆ ಸಮೀಪ ಇದ್ದ ಕಾರಣ ಮರಾಠಿ ಜಾಸ್ತಿ ಭಾಷೆ ನಮಗಂದ್ರೆ ಯಾವುದೂ ಕೆಲಸಕ್ಕೆ ಹೋಗಬೇಕಾದ್ರೆ ನಾವು ಮಹಾರಾಷ್ಟ್ರಕ್ಕೆ ಹೋಗಬೇಕಾಗ್ತೈತಿ. ಅದಕ್ಕಾಗಿ ಅದನ್ನು ವಿಚಾರ ಮಾಡಿ ನಾವು ಮರಾಠಿ ಸ್ಕೂಲ್ ಪ್ರಾರಂಭ ಮಾಡಿದ್ದು. ಅದಕ್ಕೆ ಸಾಕಷ್ಟು ನಮಗೆ ಇದು ಸಿಕ್ತು, ಏನಂದರೆ ಒಂದು
ಅದಕ್ಕೆ ನನಗಂದ್ರೆ ನೋಡ್ರೆ ಭಾಳ ಇದು ಸಿಕ್ತು. ಅದಕ್ಕೆ ನಾವು ಮರಾಠಿ ಸ್ಟಾರ್ಟ್ ಮಾಡಿದ್ದು, ಅದ್ರ ಜೊತೆಗೆ ಕನ್ನಡನೂ ಸ್ಟಾರ್ಟ್ ಮಾಡಿದ್ದು. ಅದು ಮಾಡ್ತಾ ನಮ್ಮ ತಂದೆಯವ್ರ ಮನುಷ್ಯನಾಗ ಮತ್ತೊಂದು ಏನು ವಿಚಾರ ಬಂತು, ರೈತರ ಮಕ್ಕಳಿದಾರು ನಮ್ಮ ಇಲ್ಲಿ ಭಾಗದಲ್ಲಿ ಕೇಳಿ ಬಿಟ್ಟರೆ ಬೇರೆ ಸಂಸ್ಥೆ ಇಲ್ಲ CBSE ಒಳಗೆ. ಮತ್ತು ನಮ್ಮ ಜನರು ಅಂದರೆ ಸಾಮಾನ್ಯ ಜನರ ಹುಡುಗರಾಗಲಿ, ನಮ್ಮ ರೈತರ ಹುಡುಗರಾಗಲಿ, ಇವ್ರಿಗೂ ಕೂಡ CBSE ಶಿಕ್ಷಣ ಸಿಗಬೇಕು ಅಂಥೇಳಿ ಅವ್ರ ಮನುಷ್ಯನಾಗ ಭಾಳ ದಿವಸದಿಂದ ಒಂದು ಕನಸಿತ್ತು. ಯಾಕಂದ್ರೆ ನಮ್ಮದು ಅವ್ರು ವಿಚಾರ ಮಾಡಿದ್ರೆ ಆ ಕಾಲದಾಗ ಇಲ್ಲಿ ಯಾವುದೂ ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್ ಇಲ್ಲಾಗಿತ್ತು. ಒಂದರೆ ಬೆಳಗಾವಿ ಹೋಗ್ಬೇಕಾಗಿತ್ತು, ಇಲ್ಲಾದ್ರೆ ಒಂದರೆ ಕೊಲ್ಹಾಪುರ ಹೋಗ್ಬೇಕಾಗಿತ್ತು. ಇವು ಎರಡು ಬಿಟ್ಟರೆ ಬೇರೆ ಆಪ್ಷನ್ ಇಲ್ಲಾಗಿತ್ತು. ಅವಾಗ ನಮ್ಮ ತಂದೆಯವರು ಮಹಾರಾಷ್ಟ್ರದಾಗ ಹೋಗಿ ಹಾಕಿದ್ರು ಸ್ಕೂಲಿಗೆ ಇಂಗ್ಲೀಷ್ ಮೀಡಿಯಮ್ ಬೇಕಂತೇಳಿ. ಯಾಕಂದ್ರೆ ಇಲ್ಲಿಂದ ಬೆಳಗಾವಿ ನೋಡಿದ್ರೆ ಒಂದು 100 ಕಿಲೋಮೀಟ್ರ್ ಆಗುತ್ತೆ. ಇದೆಲ್ಲ ವಿಚಾರ ಮಾಡಿ ಇಲ್ಲೊಂದು ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್ ಆಗ್ಬೇಕಂಥೇಳಿ ಅದನ್ನು ಕೂಡ ಅವರು ಪ್ರಾರಂಭ ಮಾಡೋ ವಿಚಾರ ಮಾಡಿ ಅದನ್ನು ಕೂಡ ಪ್ರಾರಂಭ ಮಾಡಿದ್ವು ನಾವು. ನನಗನ್ನಿಸ್ತು ಈಗ 3ನೇ ಬ್ಯಾಚ್ ನಮ್ಮ ಆರ್.ಎ. ಪಾಟೀಲ್ CBSE 3ನೇ 4ನೇ ಬ್ಯಾಚ್ ಹೊರಗೆ ಬೀಳ್ತಾ ಇದೆ ಈ ವರ್ಷ. ಅದು ಕೂಡ ಇಷ್ಟೊಂದು ರೆಸ್ಪಾನ್ಸ್ ನಮಗೆ ಚೆನ್ನಾಗಿ ಸಿಕ್ತು. ಈಗ ಕೊಗನೋಳದಿಂದ ಹುಡುಗರು ಬರ್ತೀವಿ ಸುಮಾರು. ನನಗನ್ನಿಸ್ತಿತ್ತು ಒಂದು ಇಂಗ್ಲೀಷ್ ಮೀಡಿಯಮ್ಗೆ ನಾವು ಒಂದು 13-14 ಬಸ್ ಇಟ್ಟಿದ್ದವ್ರು. ಈ ಭಾಗದಾಗ ಸುತ್ತ ಹಳ್ಳಿಯಲ್ಲಿ ಕೊಗನೋಳಿ ಇರ್ಬೋದು, ಅಕ್ಕೋಳದಿಂದ ಈ ಕಡೆ ಲಾಸ್ಟ್ ಅಕ್ಕೋಳು, ಈ ಕಡೆ ನೋಡಿದರೆ ಕೊಗನೋಳಿ, ಮತ್ತು ಈ ಭಾಗದಿಂದ ಹುಡುಗರು ಬೋರ್ಗಾಂವ್ಗೆ ಬರ್ತಾರೆ. ಈಗ CBSE ಸ್ಕೂಲ್ ಅಷ್ಟೊಂದು ಚೆನ್ನಾಗಿ ನಾವು ಸ್ಕೂಲ್ ನಡೆಸಿದ್ದೀವಿ. ಇನ್ಫ್ರಾಸ್ಟ್ರಕ್ಚರ್ ಆಗಲಿ, ಬಿಲ್ಡಿಂಗ್ ಆಗಲಿ ಎಲ್ಲ ಚೆನ್ನಾಗಿ ಕೊಟ್ಟಿದ್ದೀವಿ, ಹುಡುಗರಿಗೆ ಅನುಕೂಲ ಮಾಡಿ ಕೊಟ್ಟಿದ್ದೀವಿ. ಮತ್ತು ಸ್ಟಾಫು ಕೂಡ ನಾವು ರೆಕಮೆಂಡೆಡ್ ಸ್ಟಾಫ್ ಅಲ್ಲಿ ಇದನ್ನು ಮಾಡಿ, ಅಂದರೆ ಸ್ಟಾಫ್ ಇಷ್ಟು ಚಂದ ಐತೆ ನಮ್ದು, ಎಲ್ಲರೂ ನಮ್ಮದು ಭಾಳ ಕೌತುಕ ಮಾಡ್ತಾರೆ, ನಿಮ್ಮ ಸ್ಟಾಫ್ ಚೆನ್ನಾಗೈತೆ ಅಂತ ಹೇಳಿ. ಅದಕ್ಕಾಗಿ ನಮ್ಮ ಸ್ಟಾಫ್ ಮೇಲೆ ವಿಶ್ವಾಸ ಇಟ್ಟ ಮತ್ತು ನಮ್ಮ ಆಡಳಿತದವರೆಲ್ಲರೂ ಕೂಡಿ ಅದನ್ನು ಒಂದು ಚಲೋ ಅಂದ್ರೆ ನಮ್ಮ ಅಭಿನಂದನ್ ಪಾಟೀಲ್ ಅವ್ರ ನೇತೃತ್ವದಾಗ ಚಲೋ ನಡೆದೈತೆ. ಅದು ಈಗ ಆರ್.ಎ. ಪಾಟೀಲ್ ಪಬ್ಲಿಕ್ ಸ್ಕೂಲ್ ಆಗಲಿ, ಆರ್.ಎ. ಪಾಟೀಲ್ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟನ್ನು ತೆಗೆದು ITI ಕಾಲೇಜ್, ಅದಕ್ಕೂ ಕೂಡ ಅದು ಯಾಕೆ ವಿಚಾರ ಮಾಡಿ ತೆಗೆದು ಅಂದರೆ ಈಗ ಟೆಕ್ನಿಕಲ್ ಕೋರ್ಸಿಗೆ ಭಾಳ ಡಿಮ್ಯಾಂಡ್ ಬಂದಿದೆ. ಮತ್ತು ನಾ ಈಗಾಗಲೇ ಹೇಳಿದೆ, ನಮಗೆ ಸುತ್ತುವಾರಿ 3-4 ದೊಡ್ಡ ಇಂಡಸ್ಟ್ರಿಯಲ್ ಇವು MIDCಗಳು ದೊಡ್ಡ ಇದು. ಅದಕ್ಕಾಗಿ ಅಲ್ಲಿ ದೊಡ್ಡ ಕಂಪ್ನಿಗಳಿದಾವೆ, ರೆಮಂಡ್ಸ್ ಆಗಲಿ, ಕಿರ್ಲೋಸ್ಕರ್ ಆಗಲಿ, ಇಂಥ ದೊಡ್ಡ ಕಂಪ್ನಿ ಒಳಗೆ ಜಾಬ್ ಸಿಗ್ಬೇಕಂತೇಳಿ, ನಮ್ಮ ಇಲ್ಲಿ ಹುಡುಗರಿಗೆ ಅವಕಾಶ ಸಿಗ್ಬೇಕಂತೇಳಿ ಆರ್.ಎ. ಪಾಟೀಲ್ ನಾವು ITI ಕಾಲೇಜ್ ಶುರು ಮಾಡಿ ವರ್ಷಿಗೆ ಒಂದು ಸಲ ಉದ್ಯೋಗ ಮೇಳ ನಾವು ನಮ್ಮ ಇಲ್ಲೇ ಅಂದ್ರೆ ಆ ಹುಡುಗರಿಗೆ ಇಲ್ಲೇ ಕೆಲಸ ಸಿಗ್ಬೇಕಂಥೇಳಿ ಆ ಉದ್ದೇಶ ಇಟ್ಕೊಂಡ ನಾವು ವರ್ಷ ಅದನ್ನು ಮಾಡ್ತೇವೆ. ಅಂದರೆ ನಮ್ಮ ಇಂಡಸ್ಟ್ರಿ ಕಾಲೇಜ್ದಾಗ ಕಲ್ತು ಹೋಗಿ ನಾವು ಹುಡುಗರಿಗೆ ಅಲ್ಲೇ ಜಾಬ್ ಸಿಗ್ಬೇಕಂಥೇಳಿ ಆ ಜಾಬನ್ನು ಕೂಡ ನಾವು ಅವ್ರಿಗೆ ಅನುಕೂಲ ಮಾಡಿ ಕೊಡುವಂಥ ವ್ಯವಸ್ಥೆ ಇವಾಗ ನಾವು ಮಾಡ್ತಾಯಿದ್ದೀವಿ. ಅರಿಹಂತ್ ಮರಾಠಿ ಮೀಡಿಯಂನಲ್ಲೂ ಪ್ರೈಮರಿ ಮತ್ತು ಹೈಸ್ಕೂಲ್ ಶಿಕ್ಷಣ ನೀಡಲಾಗ್ತಾ ಇದೆ. ಇಲ್ಲೂ ಕೂಡ ಅಗತ್ಯಕ್ಕಿಂತ ಹೆಚ್ಚಿನ ಪ್ರಮಾಣದ ಬೋಧಕ ವರ್ಗದವರಿದ್ದಾರೆ. ಅಲ್ಲದೆ ಮಕ್ಕಳ ಕಲಿಕೆಗೆ ಅಗತ್ಯವಿರೋ ಎಲ್ಲ ವ್ಯವಸ್ಥೆಯೂ ಇದೆ. ಇದೇ ಕಾರಣಕ್ಕೆ ಸುಮಾರು 700ಕ್ಕೂ ಅಧಿಕ ಮಕ್ಕಳು ಮರಾಠಿ ಮಾಧ್ಯಮದಲ್ಲಿ ಶಿಕ್ಷಣ ಪಡೆದಿದ್ದಾರೆ. ಕನ್ನಡ, ಮರಾಠಿಯ ಜೊತೆಗೆ ಬಹುಮುಖ್ಯವಾದದ್ದು ಇಂಗ್ಲಿಷ್ ಮೀಡಿಯಂ. ಅದರಲ್ಲೂ ಈ ಸ್ಪರ್ಧಾತ್ಮಕ ಯುಗದಲ್ಲಿ CBSE ಶಿಕ್ಷಣ ಅತಿ ಮುಖ್ಯವಾದದ್ದು. ಈ ನಿಟ್ಟಿನಲ್ಲಿ ಆರ್.ಎ. ಪಾಟೀಲ್ ಪಬ್ಲಿಕ್ ಸ್ಕೂಲ್ ಮಕ್ಕಳಿಗೆ ಸುಲಭವಾಗಿ ಅರ್ಥವಾಗುವಂಥ ರೀತಿ CBSE ಸಿಲೆಬಸ್ನ ಮಕ್ಕಳಿಗೆ ಕಲಿಸ್ಕೊಡ್ತಿದ್ದಾರೆ. ಈ ಆರ್.ಎ. ಪಾಟೀಲ್ ಶಾಲೆಯಲ್ಲಿ ಸರಿಸುಮಾರು 600ಕ್ಕೂ ಅಧಿಕ ಮಕ್ಕಳು ವ್ಯಾಸಂಗ ಮಾಡ್ತಿದ್ದು ಪ್ರತಿಯೊಬ್ಬರಿಗೂ ಕ್ವಾಲಿಟಿ ಶಿಕ್ಷಣವನ್ನ ನೀಡ್ತಾ ಇದ್ದಾರೆ. ಇದೇ ಸಂಸ್ಥೆ ನಾವು ಸಿಟಿ ಒಳಗೆ ತೆಗಿತಿದ್ದು ಅಂದ್ರೆ ಭಾಳ ಅಂದ್ರೆ ಉನ್ನತ ಸ್ಥಾನ ಭಾಳ ಬೆಳೀತಿದ್ದು. ಆದರೆ ನಮ್ಮದು ಏನು ಅದ್ರಾಗಿಂದ ನೀವು ರಿಟರ್ನ್ಸ್ ಅಂದ್ರೆ ಭಾಳ ನಾವು ಅಪೇಕ್ಷೆ ಮಾಡಿಲ್ಲ. ನಾವು ಏನು ನೋ ಪ್ರಾಫಿಟ್ ನೋ ಲಾಸ್ ಈ ಬೇಸ್ ಹಿಡ್ಕೊಂಡು ಹೊಂಟಿದ್ದೆವು. ಯಾಕಂದ್ರೆ ನಾವು ತೆಗೆದಿಂದ ಉದ್ದೇಶ ಏನೈತಿ, ನಮ್ಮ ರೈತರ ಮಕ್ಕಳಿಗಾಗಲಿ, ನಮ್ಮ ಇಲ್ಲಿ ಹಳ್ಳಿ ಜನರಿಗಾಗಲಿ ಒಳ್ಳೆಯ ಒಂದು ಶಿಕ್ಷಣ ಸಿಗಬೇಕು, CBSE ಅಂತ ಶಿಕ್ಷಣ ಅವರಿಗೆ ಕೊಡಬೇಕಂತೇಳಿ ಉದ್ದೇಶ ಇಟ್ಕೊಂಡು ನಾವು ಈ ಸಂಸ್ಥೆ ಸ್ಥಾಪನೆ ಮಾಡಿದೆವು. ದಾದಾ ಅವ್ರದ್ದು ಏನು ಕನಸಿತ್ತು, ಇಲ್ಲೇನು ನಾವು ರೊಕ್ಕ ಉಡ್ಸೋಕೆ ಅಥವಾ ಇದನ್ನು ಮಾಡೋಕೆ ನಾವು ಸಂಸ್ಥೆ ತೆಗೆದಿಲ್ಲ. ಇದನ್ನು ನಾವು ಒಂದು ಸರ್ವಿಸ್ ಅಂಥೇಳಿ, ಒಂದು ಸೇವೆ ಅಂಥೇಳಿ, ಜನರ ಸೇವೆ ಅಂಥೇಳಿ ಈ ಸಂಸ್ಥೆಗಳನ್ನ ತೆಗೆದು. ಅದಕ್ಕಾಗಿ ನಮಗೆ ಭಾಳ ಕಷ್ಟ ಅಂದರೆ ಇಷ್ಟು ಅಂದರೆ ಬಿಲ್ಡಿಂಗ, ಇನ್ಫ್ರಾಸ್ಟ್ರಕ್ಚರ. ಈಗ CBSE ತೆಗಿಬೇಕಾದ್ರೆ ಅವ್ರ ನಾರ್ಮ್ಸ್ ಇರ್ತವೆ. ಆ ನಾರ್ಮ್ಸ್ ತಕ್ಕ ಹೋಗ್ಬೇಕಾದ್ರೆ ಎಲ್ಲ ನಾವು ದುಡ್ಡು ಕೈಯಿಂದ ದುಡ್ಡು ಹಾಕಿ ಅದನ್ನೆಲ್ಲ ಮಾಡಬೇಕಾಗತ್ತೆ. ಯಾಕಂದ್ರೆ ನಮ್ಗೆ ಯಾರು ಗ್ರ್ಯಾಂಟು ಕೊಟ್ಟಿಲ್ಲ, ನಮ್ಮ ಗ್ರ್ಯಾಂಟೇಬಲ್ ಸ್ಕೂಲು ಅಲ್ಲ. ಮತ್ತು ನೀವು ಎಲ್ಲ ಸಂಸ್ಥೆಗಳು ನಡೆಸಬೇಕಾದ್ರೆ ನಿಮ್ಗೆ ಗೊತ್ತೈತಿ, ಈಗೆಲ್ಲ ಗೋರ್ಮೆಂಟ್ದ ಅನುದಾನ ಕೂಡ ನಮ್ಗೆ ಯಾರೂ ಕೊಟ್ಟೇ ಇಲ್ಲ. ಒಂದು ಕ್ಲಾಸ್ ರೂಮ್ ನಮ್ಗೆ ಅಂದ್ರೂ ನಾವು ಯಾವ ನಿಮ್ಮ ಅಂದ್ರೆ ಗೋರ್ಮೆಂಟ್ದಿಂದ ಯಾವುದೋ ಹೆಲ್ಪ್ ತೊಗೊಳಿಲ್ಲ. ನಾವು ಏನು ಇನ್ಫ್ರಾಸ್ಟ್ರಕ್ಚರ್ ಮಾಡಿದೆವು ಅದೆಲ್ಲ ನಮ್ಮ ಸ್ವಂತ ಇದರಿಂದ ಮಾಡಿದೆವು. ಈಗಾಗಲೇ ಅದಕ್ಕೆ ರೆಸ್ಪಾನ್ಸು ಚಲೋ ಸಿಕ್ಕೈತಿ. ಕಮ್ಮಿ ಅವಧಿಯಲ್ಲಿ ಎಲ್ಲ ಸ್ಕೂಲ್ಗಳು ರೆಪ್ಯುಟೇಷನ್ಸ್ ಆಗಲಿ, ನಮ್ಮ ಎಲ್ಲ ಸ್ಕೂಲ್ಗಳು ಉನ್ನತ ಇದಕ್ಕೆ ಹೋಗಿದ್ದೆವು. ಒಂದು ಹೆಸರಾಗಿದೆ. ಅರಿಯಂತ್ ಇದು ಒಂದು ಬ್ರ್ಯಾಂಡ್ ಆಗಿದೆ. ಈ ಬ್ರ್ಯಾಂಡ್ ತೆಳಗೆ ಎಲ್ಲ ಹುಡುಗರಾಗಲಿ ಇವರಾಗಲಿ
ಸಾಕಷ್ಟು ಜನ ನಮ್ಮ ಸ್ಕೂಲಿಗೆ ಬರ್ತಾ ಇದ್ದಾರೆ. ಇದ್ರಾಗ ನಮ್ಮ ಸಮಾಧಾನ ಇದೆ. ಸಾಮಾನ್ಯ ಜನರ ಮಕ್ಕಳು, ಗ್ರಾಮೀಣ ಭಾಗದ ಮಕ್ಕಳು, ರೈತರ ಮಕ್ಕಳು CBSE ಶಿಕ್ಷಣವನ್ನು ಕಲಿಬೇಕು ಅನ್ನೋ ದೊಡ್ಡ ಕನಸೊಂದಿಗೆ ಆರಂಭವಾದಂಥ ಶಾಲೆ ಇದು. ಆರಂಭವಾದ ಶಾಲೆ ಇಂದು ಸುತ್ತ ಹಲವು ಊರಿನ ಜನರಲ್ಲಿ ಬಾಯಿ ಮಾತಾಗುವಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದು ನಿಂತಿದೆ. ಬೋರಿಂಗಾವ್ ಮಾತ್ರವಲ್ಲದೆ ಬೆಳಗಾವಿ ಜಿಲ್ಲೆಯ ಎಲ್ಲಾ ಭಾಗದ ಮಕ್ಕಳು ಅರಿಹಂತ ಶಿಕ್ಷಣ ಸಂಸ್ಥೆಗೆ ಬರ್ತಿದ್ದಾರೆ. ಒಳ್ಳೆಯ ಶಿಕ್ಷಣ ನೀಡ್ತಾ ಇರೋ ಕಾರಣ ಪೋಷಕರು ಕೂಡ ಇದೇ ಶಾಲೆ ಬೇಕು ಅಂತ ಹುಡುಕಿಕೊಂಡು ಬರ್ತಾ ಇದ್ದಾರೆ. ಈಗ ನಮ್ಮ ಸ್ಕೂಲದ ಈಗ ರೆಪ್ಯುಟೇಷನ್ ನೀವು ನೋಡ್ರಲ್ಲ, ನಾವು ನಮ್ಮ ಬಾಯಲ್ಲಿ ಹೇಳೋದು ಇದಲ್ಲ. ನೀವು ಯಾರೂ ಹಳ್ಳಿಯಲ್ಲಿ ಯಾರಿಗೂ ಹೋಗಿ ಕೇಳ್ರಿ, ಅಲ್ವಾ ನಮ್ಮ ವಿದ್ಯಾರ್ಥಿಗಳು ಇವ್ರು ಇರ್ತಾರೋ, ಪಾಲಕರು ಇರ್ತಾರೋ, ಅವರಿಗೂ ಕೇಳ್ರಿ ಯಾವ ರೀತಿ ನಾವು ಇದನ್ನು ಕೊಡ್ತಾಯಿದ್ದೇವೆ, ಸೇವೆ ಕೊಡ್ತಾಯಿದ್ದೇವೆ ಅವ್ರಿಗೆ ಗುರ್ತಿತ್ತಲ್ಲ. ಬಸ್ಗಳಾಗಲಿ, ನಮ್ಮ ಸ್ಕೂಲ್ ಆಗಲಿ, ಕ್ಲೀನ್ ನೀಟ್ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಆಗಲಿ, ಎಲ್ಲ ಅವಕಾಶಗಳಾಗಲಿ ಈಗೆಲ್ಲ ನಾವು ಮಾಡಿ ಹುಡುಗರಿಗೆ ಕೊಟ್ಟಿದ್ದೆವು. ಅದಕ್ಕಾಗಿ ಎಲ್ಲ ಹುಡುಗರಿಗೆ ನಾವು ಹೇಳೋದು ನಾವು ತಪ್ತೈತಿ, ನಮ್ಮ ಬಾಯಿಲೆ ನೀವು ಕೇಳ್ರಿ. ನಾವು ಈಗೇನು ಜಾಸ್ತಿ ಇಲ್ಲ ನಮ್ಮದು. ಈಗ ಒಂದು ಸ್ಕೂಲ್ ಅಂದರೆ ಇದೇ ನಾವು ಒಂದು ರೆಸಿಡೆನ್ಷಿಯಲ್ ಮಾಡ್ಬೇಕಂತೇಳಿ ಒಂದು ವಿಚಾರ ಇಟ್ಕೊಂಡು ಮುಂದಿನ ದಿವ್ಸನಾಗ ರೆಸಿಡೆನ್ಷಿಯಲ್ ಸ್ಕೂಲ್ ಮಾಡ್ಬೇಕಂತೇಳಿ CBSE ಸ್ಕೂಲ್ ಮಾಡ್ಬೇಕಂತೇಳಿ ವಿಚಾರ ಐತಿ. ಇದರಿಂದ ನಾವು ಕೆಲಸ ಮಾಡ್ತಾಯಿದ್ದೇವೆ. ಈಗ ಅದು ಬಿಟ್ಟರೆ ಬೇರೆ ಏನು ಈಗ ಮುಂದಿಂದಿಲ್ಲ. ಯಾಕಂದರೆ ಈಗ ಒಂದು ಕನ್ನಡ ಮೀಡಿಯಮ್ ಸ್ಕೂಲ್ ಆಗಬೇಕಾಗಿತ್ತು, ಅದನ್ನು ನಾವು ಮಾಡಿದ್ದೇವೆ. ಈಗ ಅಪ್ ಟು ಅದನ್ನು 10th ತನಕ ಇವು ಮಾಡ್ತೇವೆ. ಹೀಗಾಗಿ 3 ಭಾಷೆ ಒಳಗೆ 3 ಸ್ಕೂಲ ಅತ್ಯಂತ ಉತ್ತಮವಾಗಿ ಮಾಡಬೇಕಂತ ವ್ಯವಸ್ಥೆ ನಾವು ಮುಂದಿನ ದಿವ್ಸನಾಗ ಮಾಡ್ತಾಯಿದ್ದೀವಿ. ನಮ್ಮ ಅಭಿನಂದನ್ ಪಾಟೀಲ್ ಅವ್ರ ನೇತೃತ್ವದಾಗ ಅವು ಸ್ಕೂಲ್ಗಳೆಲ್ಲ ಇನ್ಸ್ಟಿಟ್ಯೂಷನ್ಸ್ಗಳು ನಾವು ನಡೆಸ್ತಾ ಇದ್ದೀವಿ. ಅದಕ್ಕಾಗಿ ನಮ್ಮೆಲ್ಲ ಸಂಸ್ಥೆಗಳು, ಇತರ ಸಂಸ್ಥೆಗಳದ್ದು ಕೂಡ ಭಾಳ ಸಹಕಾರಿ ಮುಖ್ಯವಾಗೈತಿ. ಯಾಕಂದ್ರೆ ನಾ ಈಗ ಹೇಳಿಲ್ಲ, ನಾವು ಯಾವುದೂ ಶಾಸಕೀಯ ಮದತಿಲ್ಲ ನಮ್ಗೆ. ನಾವು ಏನು ಇನ್ಸ್ಟಿಟ್ಯೂಷನ್ಸ್ ರನ್ ಮಾಡ್ತೀವಿ ಇದು ವಿದಿನ್ ನಮ್ಮೆಲ್ಲ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ಗಳು ಏನಿದಾವಲ್ಲ, ಈಗ ಅರಿಹಂತ ಮಲ್ಟಿ ಸ್ಟೇಟ್ ಕೋಆಪರೇಟಿವ್ ಬ್ಯಾಂಕ್ ಇರ್ಬೋದು, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಬ್ಯಾಂಕ್ ಇರ್ಬೋದು, ಇವರು ಸಹಾಯ ನಿಧಿದಿಂದ ಇರಬೇಕು. ಅದರ ಅವರು ಫೈನಾನ್ಸ್ ಇದ್ರಿಂದ ನಾವು ಸ್ಕೂಲ್ಗಳು ರನ್ ಮಾಡ್ತಾಯಿದ್ದೀವಿ. ದೂರದ ಊರಿನಿಂದ ಮಕ್ಕಳು ಶಾಲೆಗೆ ಬರುವುದಕ್ಕೆ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಶಾಲೆಯ ವತಿಯಿಂದಲೇ ಸಂಚಾರಕ್ಕೂ ವ್ಯವಸ್ಥೆ ಮಾಡಲಾಗ್ತಾ ಇದೆ. ಒಟ್ಟು 14ರಿಂದ 15 ಬಸ್ ವ್ಯವಸ್ಥೆ ಕಲ್ಪಿಸಲಾಗಿದ್ದು, ನಿತ್ಯ ವಿವಿಧ ಭಾಗಗಳಿಂದ ಮಕ್ಕಳನ್ನ ಸುರಕ್ಷಿತವಾಗಿ ಕರೆತಂದು ಶಿಕ್ಷಣ ನೀಡಲಾಗ್ತಾ ಇದೆ. ಹೀಗೆ ಮಕ್ಕಳ ಶಿಕ್ಷಣದ ಜೊತೆಗೆ ಸುರಕ್ಷತೆಯ ಬಗ್ಗೆಯೂ ಈ ಶಿಕ್ಷಣ ಸಂಸ್ಥೆ ಕಾಳಜಿ ವಹಿಸಿದೆ. The school has spacious and ventilated digital classrooms, and we have a big playground. We have different labs like computer lab, maths lab, science lab, and music room, and a big playground. The school is run by Sri Arihant Rural Development Society, and the students from neighboring places come to our schools. We provide bus facility for them. The main objective of our school is to provide liberal education to the students irrespective of their caste and creed. The main aim is to instill creativity, originality and independent thinking among the students. We not only focus on the knowledge and education, but we focus on the holistic development of the student, and through co-curricular activities throughout the year we take the co-curricular activities and competitions, and we focus on the overall development, holistic development of the child. We also take care of their social and emotional development, and under the guidance of visionary and esteemed management, consistently we are growing. जिन धर्माच्या पदस्पर्शाने पावन झालेल्या या बोरगाव नगरीमध्ये सन 11/7/2000 साली श्रीयुक्त दादानी म्हणजेच रावसाहेब पाटील यांनी श्री अरिहंत रूरल डेव्हलपमेंट सोसायटी या संस्थेची स्थापना केली. खास करून या संस्थेची स्थापना करण्याचा उद्देश असा की या ग्रामीण भागामध्ये मराठी शिक्षण फार गरजेचं होतं. कारण आपल्यापासूनच काहीच पावलावर अंतरावरती असलेल्या इचलकरंजी भागामध्ये मराठी शिक्षणाकरिता मुलांना जावं लागत होतं, आणि याचा विचार करून दादानी एक छोटंसं शैक्षणिक संकुल उभा केलं. आणि या प्रथमतः या संकुलामध्ये 2 शिक्षक, 15 विद्यार्थी आणि 1 खोली असं चालणारं हे शिक्षण आता भव्य 3 मजली इमारत, 14-15 गाड्या, 40-42 शिक्षक
आणि हजारहून अधिक विद्यार्थी या स्वरूपाचं झालेलं आहे. याचं श्रेय संस्थापक चेअरमन दादांनाच द्यावं लागेल. आणि त्याचबरोबर आमच्या मार्गदर्शिका वहिनी यांनाही द्यावं लागेल, कारण त्यांनी वेळोवेळी या शाळेकडे आपलं लक्ष पुरवलेलं आहे. आता सध्याच्या युगामध्ये जे तंत्रज्ञान शिक्षण पाहिजे आहे त्याकरिता त्यांचा भर आहे. ग्रामीण भागातील सर्वात मोठी पटसंख्या असलेली शाळा माझी श्री अरिहंत मराठी माध्यम कॉन्व्हेंट शाळा. आपल्या शाळेत ॲडमिशन याकरिता घ्यायचं की माझ्या शाळेतून बाहेर पडलेले विद्यार्थी आज राष्ट्रीय आंतरराष्ट्रीय स्तरावरती शिक्षण घेत आहेत. एक अनुभवी शिक्षक वर्ग लाभलेला आहे. त्याचबरोबर प्रत्येक विद्यार्थ्याकडे आम्ही एकदम स्पष्टपणे आणि विद्यार्थ्यांच्याकडे एकाग्रತೆने ಆಮಿ ಲಕ್ಷ್ಯ ದೇतो. ಸರಿಸುಮಾರು ನಾನು ನನ್ನ ಅನಿಸಿಕೆ ಮಟ್ಟಿಗೆ ಹೇಳಬೇಕಂದ್ರೆ ನಮ್ಮ ಸುತ್ತಿನ ಒಂದು 14-15 ಹಳ್ಳಿಗಳಲ್ಲಿ ನೋಡಿದರೆ ನಮ್ಮಲ್ಲಿ ಎಷ್ಟು ಮರಾಠಿ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ ಅಷ್ಟು ಬೇರೆ ಎಲ್ಲೂ ಇಲ್ಲ. ನನಗನ್ಸಿದ ಮಟ್ಟಿಗೆ ಒಂದು ರಾಜ್ಯ ಮಟ್ಟದಲ್ಲಿ ಮರಾಠಿ ಮಾಧ್ಯಮದಲ್ಲಿ ಅತಿ ಹೆಚ್ಚಾಗಿ ಓದ್ತಾ ಇರುವಂಥ ವಿದ್ಯಾರ್ಥಿಗಳಂತಂದರೆ ಅದು ನಮ್ಮ ಶಾಲೆ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಅನ್ನಿಸ್ತದ. ಯಾಕಂತಂದರೆ ಸುಮಾರು 900 ವಿದ್ಯಾರ್ಥಿಗಳು ಈ ಒಂದು ಶಾಲೆಯಲ್ಲಿ ಓದ್ತಾರೆ. ಇದಕ್ಕೆಲ್ಲ ಸಹಕಾರ ನಮ್ಮ ದಾದಾ ಅವರದಾಗಿದೆ. ಅದೇ ರೀತಿ ಸಂಸ್ಥೆಯ ಶ್ರೀಯುತ ಯುವ ಅಧ್ಯಕ್ಷರಾದಂಥ ಉತ್ತಮಣ್ಣ ಪಾಟೀಲ್ ಇವರದಿದೆ, ಕಾರ್ಯದರ್ಶಿಗಳಾದಂಥ ಅಭಿನಂದನ್ ಪಾಟೀಲ್ ಇವರದಿದೆ. ಅದೇ ರೀತಿ ಅವರ ಮಾತುಶ್ರೀ ಅವರಾದಂಥ ಮೀನಾಕ್ಷಿ ಪಾಟೀಲ್ ಇವರದು ಇದೆ. ಶಾಲೆ ಅಂದ ಮಾತ್ರಕ್ಕೆ ಪಾಠ ಪ್ರವಚನ ಸಾಮಾನ್ಯ, ಆದರೆ ಶಿಕ್ಷಣ ಅಂದರೆ ಇದಿಷ್ಟೇ ಬರುವುದಿಲ್ಲ. ಮಕ್ಕಳ ಮೌಲ್ಯವರ್ಧನೆಯೂ ಬಹುಮುಖ್ಯ. ಅಂತಹ ಮೌಲ್ಯವರ್ಧನೆ ಮಾಡುವ ಸಕಲ ವ್ಯವಸ್ಥೆಯನ್ನು ಈ ಅರಿಹಂತ ಶಿಕ್ಷಣ ಸಂಸ್ಥೆ ಕಲ್ಪಿಸಿಕೊಡ್ತಾ ಇದೆ. ಈ ಶಾಲೆಯಲ್ಲಿ ಎಲ್ಲ ಮೂಲಭೂತ ಸೌಕರ್ಯವೂ ಲಭ್ಯವಿದೆ. ಪಾಠ ಕಲಿಕೆಗೆ ಉತ್ತಮ ಕೊಠಡಿಗಳಿವೆ, ನುರಿತ ಶಿಕ್ಷಕರಿದ್ದಾರೆ, ಪ್ರತಿಯೊಂದು ವಿಚಾರದಲ್ಲೂ ಎಕ್ಸ್ಪರ್ಟ್ಗಳಿರೋ ಟೀಚರ್ಸ್ ಇದ್ದಾರೆ. ಉತ್ತಮ ಶಿಕ್ಷಕರು ಇರೋದ್ರಿಂದ ಉತ್ತಮ ಶಿಕ್ಷಣ ಮಕ್ಕಳಿಗೆ ಸಿಗ್ತಾ ಇದೆ. ಇವತ್ತು ಈ ಅರಿಹಂತ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ನನ್ನ ಮಗಳು ವೇದಿಕಾ ಅಮಿತ್ ನರವಾಡೆ 8ನೇ ತರಗತಿಯಲ್ಲಿ ಓದುತ್ತಿದ್ದಾಳೆ. ಈ ಶಾಲೆಯನ್ನು ಆಯ್ಕೆ ಮಾಡಿಕೊಳ್ಳಲು ಮುಖ್ಯವಾಗಿರ್ತಕ್ಕಂಥ ಉದ್ದೇಶ ಏನಪ್ಪಾ ಅಂದರೆ, ಈ ಶಾಲೆಯಲ್ಲಿ ಒಂದು ವಿದ್ಯಾರ್ಥಿಯ ಜೀವನದಲ್ಲಿ ಉತ್ತಮ ವಿದ್ಯಾಭ್ಯಾಸಕ್ಕಾಗಿ ಬೇಕಾಗಿರ್ತಕ್ಕಂಥ ಎಲ್ಲ ಮೂಲಭೂತ ಸೌಕರ್ಯಗಳು ಈ ಶಾಲೆಯಲ್ಲಿ ಲಭ್ಯವಿವೆ. ವಾಹನ ಸೌಲಭ್ಯ, ಎಲ್ಲ ವಿದ್ಯಾರ್ಥಿಗಳಿಗೆ ಉತ್ತಮ ಕೊಠಡಿಗಳ ಸೌಲಭ್ಯ, ಉತ್ತಮ ನುರಿತ ಶಿಕ್ಷಕರಿದ್ದಾರೆ. ಎಲ್ಲ ವಿಷಯಗಳನ್ನು ಚೆನ್ನಾಗಿ ಕಲಿಸ್ತಾ ಇದ್ದಾರೆ. ರಿವಿಷನ್ ಅನ್ನು ಸಹಿತ ತೆಗೆದುಕೊಳ್ತಿದ್ದಾರೆ. ಪಾಠದ ಜೊತೆಗೆ ಸಹಪಠ್ಯ ಚಟುವಟಿಕೆಗಳನ್ನು ಸಹಿತ ಈ ಶಾಲೆಯಲ್ಲಿ ತೆಗೆದುಕೊಂಡು ಒಂದು ವಿದ್ಯಾರ್ಥಿಯ ಉತ್ತಮ ಸರ್ವಾಂಗೀಣ ವಿಕಾಸಕ್ಕೆ ಬೇಕಾಗಿರ್ತಕ್ಕಂತಹ ಎಲ್ಲ ಅಗತ್ಯ ಪೂರೈಕೆಗಳನ್ನು ಈ ಶಾಲೆ ನಮ್ಮ ವಿದ್ಯಾರ್ಥಿಗಳಿಗೆ ಒದಗಿಸ್ತಾ ಇದೆ. ಆಟದ ಜೊತೆಗೆ ಪಾಠನೂ ಸಹಿತ ಮಕ್ಕಳಿಗೆ ಸರ್ವಾಂಗೀಣ ಅಭಿವೃದ್ಧಿಗಾಗಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ, ರಸಪ್ರಶ್ನೆ ಕಾರ್ಯಕ್ರಮ, ರಂಗೋಲಿ ಕಾರ್ಯಕ್ರಮ ಹಾಗೂ ಗ್ಯಾದರಿಂಗ್ ಈ ಥರ ಚಟುವಟಿಕೆಗಳನ್ನು ಸರಿಯಾದ ರೀತಿಯಲ್ಲಿ ತೆಗೆದುಕೊಂಡು ಒಂದು ವಿದ್ಯಾರ್ಥಿ ಎಲ್ಲ ಕ್ಷೇತ್ರಗಳಲ್ಲಿ ಮುಂದುವರಿಯಲು ಬೇಕಾಗಿರ್ತಕ್ಕಂತಹ ಸೌಕರ್ಯಗಳನ್ನು ಈ ಶಾಲೆ ನಮ್ಮ ವಿದ್ಯಾರ್ಥಿಗಳಿಗೆ ಒದಗಿಸ್ತಾ ಇದೆ. ಈ ಶಾಲೆಯನ್ನು ಆಯ್ಕೆ ಮಾಡಿಕೊಳ್ಬೇಕಾದ್ರೆ ಮುಖ್ಯ ಉದ್ದೇಶ ಏನಪ್ಪಾ ಅಂದರೆ, ಈ ಶಾಲೆಯಲ್ಲಿ ಎಲ್ಲ ವಿಷಯಗಳಿಗೆ ಬೇಕಾಗಿರ್ತಕ್ಕಂತಹ ನುರಿತ ಶಿಕ್ಷಕರಿದ್ದಾರೆ. ಉತ್ತಮ ಪಾಠಕ್ಕಾಗಿ ಬೇಕಾಗಿರ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ಈ ಶಾಲೆ ನಮ್ಮ ವಿದ್ಯಾರ್ಥಿಗಳಿಗೆ ಒದಗಿಸ್ತಾ ಇದೆ. ಬಾ ಓದು ಹೋಗು ಅನ್ನೋದಕ್ಕಷ್ಟೇ ಈ ಶಾಲೆ ಸೀಮಿತವಾಗದೆ ವಿದ್ಯಾರ್ಥಿಯ ಸರ್ವಾಂಗೀಯ ಅಭಿವೃದ್ಧಿಯ ನಿಟ್ಟಿನಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸ ನೀಡಲಾಗ್ತಾ ಇದೆ. ಆಟ ಪಾಠದ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗ್ತಾ ಇದೆ. ಇದು ಮಕ್ಕಳ ಮನಸ್ಸನ್ನು ತೆರೆದುಕೊಳ್ಳುವುದಕ್ಕೆ ಸಹಾಯ ಮಾಡೋದರ ಜೊತೆಗೆ ಕಲಿಕೆ ಸ್ನೇಹಿ ವಾತಾವರಣವನ್ನು ನಿರ್ಮಿಸಿಕೊಡುತ್ತೆ. ಸೈನ್ಸ್ ಲ್ಯಾಬ್ ಸೇರಿದಂತೆ ಲ್ಯಾಬೊರೇಟರಿಗಳು ಇದ್ದು ಗುಣಮಟ್ಟದ ಶಿಕ್ಷಣಕ್ಕೆ ಎಳ್ಳಷ್ಟು ಕಡಿಮೆಯಾಗುವುದಿಲ್ಲ, ಅದಂತೂ ಗ್ಯಾರಂಟಿ. ನಾನು 4ನೇ ತರಗತಿಯವರೆಗೆ ಬೇರೆ ಶಾಲೆಯಲ್ಲಿ ಇದ್ದೆ. 5ನೇ ತರಗತಿಗೆ ಈ ಶಾಲೆಯಲ್ಲಿ ಬಂದೆ. ಈ ಶಾಲೆಗೆ ಹಚ್ಚಿದ್ದು ನನಗೆ ಸಾರ್ಥಕ ಎನಿಸಿತು. ಏಕೆಂದರೆ ಈ ಶಾಲೆಯಲ್ಲಿ ಪ್ರತಿಯೊಂದು ವಿಷಯದ ತುಂಬ ಚೆನ್ನಾಗಿ ಹೇಳುತ್ತಾರೆ. ಪಾಠದ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಸಹ ಹೇಳುತ್ತಾರೆ. माझे नाव तनिष्का दिलीप भास्कर. मी इयत्ता 6व्या वर्गात शिकते. माझ्या वर्ग शिक्षकांचे नाव सावंत सर. माझ्या शाळेचे नाव श्री अरिहंत मराठी माध्यम कॉन्व्हेंट
व हायस्कूल बोरगाव. माझी शाळा खूप सुंदर आहे. माझ्या शाळेमध्ये वेगवेगळे सण साजरे केले जातात. माझ्या शाळेमध्ये दरवर्षी क्रीडा उत्सव असतो आणि आमच्या शाळेमध्ये वेगवेगळ्या स्पर्धा घेतल्या जातात. त्या स्पर्धेंचे आम्हाला बक्षीस दिले जाते. माझ्या शाळेमध्ये आम्हाला चांगले संस्कार दिले जातात, चांगली शिस्त दिली जातात. आम्हाला शाळेमध्ये सर्व शिक्षक चांगले शिकवतात. काही समजले असते मी समजून सांगतात. आमच्या शाळेमध्ये दरवर्षी विज्ञान दिन साजरा केला जातो. त्यावेळेला वेगवेगळे मॉडेल्स भरवले जातात. विज्ञान प्रदर्शन असते त्यावेळेला. त्यातून नंबर काढून आम्हाला वेगवेगळे बक्षीस दिले जातात. माझ्या शाळेमध्ये आमच्या परीक्षेत कमी मार्क पडले तर आम्हाला पुढच्या वेळेस पुढच्या वेळेस नक्की चांगले मार्क मिळतील असे सांगितले जातात. Here when I came first time, it was all means I enjoyed this everything, and the time doesn't passes. They take solo dance competition, music competition, singing competition, and all the things. The syllabus contains means syllabus finished in time. The whatever rules and regulations are all in the medium things. It doesn't more, not less. It's good all. I feel better when I entered this school first time. All the things, all teachers' behavior, all everything. Teachers are teaching, covering their syllabus in minimum time and taking as much as possible revision. As the exam is near, teachers doesn't focus on the lessons. They focus on the students, that they should understand the lessons properly and takes revision more and more, as much as till the student doesn't understand that. One good point I want to tell, the all time management is good. All surrounding area, all atmosphere is good. If English period is going on, teachers doesn't take mobiles, otherwise doesn't shout say someone else, means doesn't compare to students and us. This atmosphere I understood last year. I got it last year when I was studying in 4th standard. Everything was like I got new life again. Like I am free and us. So I'm in the school. I'm from past 5 years and I have experienced a lot from this school. So it's just very nice to be here, and the teaching is just very good, and the discipline and the teachers are very understanding and they teach a lot. And I have experienced that they teach us more about our life and how to improve it, and we get a lot of chances to be here and to be in the national, international, and they give us chance to go in the district level sports. And we have here music. The facilities are very nice. We have here music instruments like keyboard, guitar, and we can play in the gathering, and we can sing, we can dance. And here there are very nice facilities and the functions. We have a solo dance competition, a singing competition, and it's just brilliant to be here. And in the sports we have just like be a competition, and the students and the teachers are very much supporting and understanding. So they are just like our good friends. And in the school I have just experienced like, wow, it's just they are like a friend. And we in here we like a very brilliant, we can play here, and the sports and this we have a very big functions like gatherings and science exhibitions. We like experience a lot with the science experiments and the competitions and all of it, and the facilities in a computer lab, and the presentations we can do in the PowerPoint and the Excel. And
we have learned a lot of music, computers, and the teachings we have just learned like playing, and the teaching is the very good, and it's not like focusly they are teaching pressure. No, it's like a brilliant idea. They are teaching a very good way. ಇನ್ನು ಬೇರೆ ಶಾಲೆಗಳಿಂದ ಮಕ್ಕಳನ್ನ ಅರ್ಹಂತ ಶಿಕ್ಷಣ ಸಂಸ್ಥೆಗೆ ಸೇರಿಸಿದವರು ಇಲ್ಲಿನ ವ್ಯವಸ್ಥೆ ಸೌಲಭ್ಯವನ್ನ ನೋಡಿ ಖುಷಿಯಾಗ್ತಿದ್ದಾರೆ. ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಯನ್ನ ಕಂಡು ಉತ್ತಮ ಶಾಲೆಗೆ ಸೇರಿಸಿದ್ದೀವಿ ಅನ್ನೋ ಮನೋಭಾವನೆಯಿಂದ ಮಾತನಾಡ್ತಾ ಇದ್ದಾರೆ. 10 ಜನರಿಗೆ ಈ ಶಾಲೆಗೆ ನಿಮ್ಮ ಮಕ್ಕಳನ್ನ ಸೇರಿಸಿ ಅಂತ ಪೋಷಕರೇ ಹೇಳುವಷ್ಟು ಮೌಲ್ಯಯುತ ಶಿಕ್ಷಣವನ್ನ ಈ ಸಂಸ್ಥೆ ನೀಡ್ತಾ ಇದೆ. ಶಿಕ್ಷಣವನ್ನ ಬಿಸ್ನೆಸ್ ರೀತಿ ನೋಡದೆ ಸೇವೆ ಅನ್ನೋ ಉದ್ದೇಶದಿಂದ ನಡೆಸ್ತಾ इरोदे ಇದಕ್ಕೆ ಕಾರಣ. स्कूलबद्दल इन्फ्रास्ट्रक्चर बोलायचं झालं तर आपण जेव्हा गेटमधून एंटर होतो तेव्हाच आपल्याला दिसतं की बाबा स्कूल किती प्रशस्त आहे. ॲक्च्युली ईच क्लासरूम हॅज वेल व्हेंटिलेटेड अँड very much broad so that students can feel comfortable while studying. And actually this school is bit far from the city, so there is no any pollution like air pollution or noise pollution, so that student can concentrate on their studies. This one is one plus point, I think. मी बाकीचे स्कूल्स बघते सिटीमध्ये गेल्यानंतर की बाबा एकच बिल्डिंगमध्ये असतात 4-5 क्लासेस. असं वाटतं की बाबा तिथं मुलं खेळतात कसं आणि अभ्यास कसं करतात. But this school has very big playground where students can play very freely. ಈ ಶಿಕ್ಷಣ ಸಂಸ್ಥೆ ಗ್ರಾಮೀಣ ಭಾಗದಲ್ಲಿದ್ದರೂ ಅರ್ಹಂತ ಶಿಕ್ಷಣ ಸಂಸ್ಥೆ ಎಂದು ಒಂದು ದೊಡ್ಡ ಬ್ರ್ಯಾಂಡ್ ಆಗಿ ಬೆಳೆದು ನಿಂತಿದೆ. ಇದರ ಜೊತೆಗೆ RA ಪಾಟೀಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಷನ್ ಅಂದರೆ ITI ಕಾಲೇಜ್ ಕೂಡ ಇಲ್ಲಿದೆ. ದೊಡ್ಡ ಸಂಸ್ಥೆಗಳಿಗೆ ಸೇರೋದಕ್ಕೆ ಬೇಕಾದ ಎಲ್ಲ ತರಬೇತಿಯನ್ನ ಇಲ್ಲಿ ನೀಡಲಾಗ್ತಾ ಇದೆ. ಇದರ ಫಲವಾಗಿ ಈ ITI ಕಾಲೇಜ್ನಿಂದ ಹೊರಕ್ಕೆ ಕಾಲಿಡೋ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಕಂಪನಿಯಲ್ಲಿ ಉತ್ತಮ ಜಾಬ್ ಪಡೆದುಕೊಂಡಿದ್ದಾರೆ. ಕಾಲಕಾಲಕ್ಕೆ ಉದ್ಯೋಗ ಮೇಳಗಳನ್ನು ಆಯೋಜಿಸೋದ್ರ ಮೂಲಕ ವಿದ್ಯಾರ್ಥಿಗಳನ್ನ ಉನ್ನತ ಭವಿಷ್ಯಕ್ಕೆ ಅಗತ್ಯವಿರೋ ಮೆಟ್ಟಿಲುಗಳನ್ನು ನಿರ್ಮಿಸಿಕೊಡೋ ನಿಟ್ಟಿನಲ್ಲಿ ಸಂಸ್ಥೆ ಕೆಲಸ ಮಾಡ್ತಾ ಇದೆ. ಈಗಾಗಲೇ ನಾ ಅದೇ ಹೇಳ್ತಾ ಇದ್ದೇನೆ, ಸುಮಾರು ನಮ್ಮ ಬ್ಯಾಚ್ದಾಗಿನೂ ಎಷ್ಟು ಹುಡುಗರು ವರ್ಷ ಹೊರಗೆ ಬೀಳ್ತೋ ಅದಕ್ಕೆಲ್ಲರಿಗೂ ಜಾಬ್ ಸಿಕ್ಕಿದೆ. ಈಗ ನಮ್ಮಲ್ಲೇನ ಈಗ ಅರಿಯಂತ ಜವಳಿಗಿರ್ನಿ ಐತಿ, ಅದ್ರ ಜೊತೆಗೆ ಅರಿಯಂತ ಶುಗರ್ ಫ್ಯಾಕ್ಟ್ರಿ ಇದೆ, ಗಾರ್ಮೆಂಟ್ಸ್ ಇದೆ. ಇದರಲ್ಲೂ ಕೂಡ ನಾವು ಜಾಬ್ಗಳು ಕೊಟ್ಟಿದ್ದೇವೆ ಹುಡುಗರಿಗೆ, ಸಾಕಷ್ಟು ಜನರಿಗೆ. ಮತ್ತು ಇದನ್ನು ಬಿಟ್ಟು MIDCಗಳ್ದಾಗೂ ರೆಕಮೆಂಡ್ ಮಾಡಿ ನಮ್ಮ ಸ್ಟಾಫ್ಗಳು ನಮ್ಮ ಹುಡುಗರಿಗೆ ಅಲ್ಲಿಯೂ ನೌಕರಿ ಕೂಡ ಅನುಕೂಲ ಮಾಡಿ ಕೊಟ್ಟಿದ್ದೇವೆ. ಕಿರ್ಲೋಸ್ಕರ್ ಆಗಲಿ, ರೇಮಂಡ್ಸ್ ಆಗಲಿ, ಈ ಕಂಪ್ನಿ ಒಳಗೆ ಅವರಿಗೂ ಸಾಕಷ್ಟು ಹುಡುಗರು ನಮ್ಮ ಬ್ಯಾಚ್ದಾಗಿನವ್ರು ಅಂದರೆ ನಮ್ಮ ಕಾಲೇಜ್ದಾಗಿನವ್ರು ಹೋಗಿದ್ದಾರೆ. ಅದಕ್ಕಾಗಿ ಕಾಲೇಜಿಗೆ ಇಷ್ಟು ಡಿಮಾಂಡ್ ಬಂದಿದೆ ಟೆಕ್ನಿಕಲ್ ಕೋರ್ಸ್ಗೆ. ಈಗ ನಿಮ್ಗೆ ಗೊತ್ತಿತ್ತು, ಈಗ BE ಮಾಡಿದವರು ಖಾಲಿ ಕೂತಿದ್ದಾರೆ, ಡಿಪ್ಲೊಮಾ ಮಾಡಿದವ್ರಿಗೆ ಡಿಮಾಂಡ್ ಐತಿ, BEದವ್ರಿಗೆ ಅಷ್ಟು ಡಿಮಾಂಡ್ ಉಳಿದಿಲ್ಲ. ಮೊದಲು ಒಂದು ಕಾಲಿತ್ತು BEದವ್ರು ಅಂದರೆ ಒಂದು ಇದನ್ನು ನೋಡ್ತಿರೋ ಒಂದು ಅವ್ರ ಕಡೆ ನೋಡೋ ದೃಷ್ಟಿಕೋನ ಬೇರೆ ಇತ್ತು. ಆದರೆ ಈಗ BEದವ್ರಿಗೆ ಯಾರೂ ಕೇಳ್ತಾ ಇಲ್ಲ. ಆದರೆ ಈಗ ಟೆಕ್ನಿಕಲ್ ಕೋರ್ಸ್ಗೆ ಇಟ್ಟು ಡಿಮಾಂಡ್ ಬಂದಿದೆ. ಅದಕ್ಕಾಗಿ ನಾವು ITI ಕಾಲೇಜಿಂದ ಸಾಕಷ್ಟು ಹುಡುಗರು, ಕನಿಷ್ಠ ನಮಗೆ ಒಂದು ಬ್ಯಾಚಿಗೆ 120 ಹುಡುಗರು ವರ್ಷಕ್ಕೆ ನಮ್ಮ ಹೊರಗೆ ಹೋಗ್ತವೆ. ಅವ್ರಿಗೂ ಕೂಡ ಜಾಬ್ ಸಿಗುವಂಥ ವ್ಯವಸ್ಥೆನೂ ಕೂಡ ನಾವು ನಮ್ಮ ಆಡಳಿತ ಮಂಡಳಿ ವತಿಯಿಂದ ನಾವು ಮಾಡಿದೆವು. ಅದಕ್ಕಾಗಿ ಹುಡುಗರು ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಾ ಇದ್ದಾರೆ ಈಗ ITIಗೆ ಬರಬೇಕಂಥೇಳಿ. ಈಗ ನಾವು 2 ಟ್ರೇಡ್ ಅಲ್ಲಿ ಶುರು ಇದಾವೆ ನಮಗೆ ಈಗಾಗಲೇ, ಫಿಟರ ಮತ್ತು ಇದು ಇಲೆಕ್ಟ್ರಿಷಿಯನ್. ಇವೆರಡು ಟ್ರೇಡ್ ಚಲೋ ಚೆನ್ನಾಗಿ ನಡೆದವು. ಅದು ಕೂಡ ನಮ್ಮ ದಾದಾವ್ರದ್ದೊಂದು ಕನಸಿತ್ತು. ಇವೆಲ್ಲ ಕನಸುಗಳು ನೆನಸು ಮಾಡುವಂಥ ಕೆಲಸ ನಾ ಆಗಲಿ, ನಮ್ಮ ಅಭಿನಂದನ್ ಪಾಟೀಲ್, ನಮ್ಮ ಸೋದರರ ಅಭಿನಂದನ್ ಪಾಟೀಲ್ ಅವರಾಗಲಿ, ನಾವೆಲ್ಲರೂ ಕೂಡಿ ಇದನ್ನು ಮಾಡುವಂಥ ಪ್ರಯತ್ನ ಈ ಗ್ರಾಮೀಣ ಒಳಗೆ ನಾವು ಮಾಡ್ತಾಯಿದ್ವು. ಈಗ ಸಿಟಿ ಒಳಗೆ ನಾವು ಇವೆಲ್ಲ ಇನ್ಸ್ಟಿಟ್ಯೂಷನ್ ಮಾಡ್ತಿದ್ವು ಅಂದರೆ ಭಾಳ ಉನ್ನತ ಇದಕ್ಕೆ ಹೋಗ್ತಿದ್ವು ನಾವು. ಆದರೆ ಸಿಟಿ ಒಳಗೆ ಯಾರು ಕೂಡ ಮಾಡ್ತಾರೆ, ಆದರೆ ಗ್ರಾಮೀಣದಾಗ ಮಾಡೋದು ಭಾಳ ಮುಖ್ಯವಾಗಿತ್ತು. ಗ್ರಾಮೀಣದಾಗ ನಿಂತು ಮಾಡಬೇಕಂತ ಕೆಲಸಗಳನ್ನ ಅಂದರೆ ನಾವು ಈಗ ಅರಿಯಂತ ಉದ್ಯೋಗ ಸಮೂಹದಿಂದ ಏನು ಮಾಡ್ತಾಯಿದ್ದೀವಿ, ಇದು ಭಾಳ ಕಷ್ಟ ಐತಿ. ಯಾಕಂದ್ರೆ ಇಲ್ಲಿ ಯಾರು ಬರೋದಿಲ್ಲ. ಇಲ್ಲಿ ಬರೋರು ನಮ್ಮ ಕಡೆ ಫೀಸ್ದಾಗ ಕನ್ಸೆಷನ್ ಕೊಡ್ರಿ, ಆ ಥರ ಕನ್ಸೆಷನ್ ಕೊಡ್ರಿ, ಬಡವ್ರು ಇರ್ತಾರೋ, ರೈತರ ಮಕ್ಕಳು ಇರ್ತಾರೋ. ಹೀಗಾಗಿ ನಮಗೆ ಭಾಳ ಅಂದರೆ ಕಷ್ಟದಂದು ಹೋಗ್ಬೇಕಾಗ್ತೈತಿ. ಆದರೆ ನಮಗೆ ಯಾರ್ದು ಹೆಲ್ಪ್ ಇಲ್ಲ. ನಾವು ಏನು ಇವೆಲ್ಲ ಇನ್ಸ್ಟಿಟ್ಯೂಷನ್ಸ್ಗಳು ರನ್ ಮಾಡ್ತಾ ಇದ್ದಾವಲ್ಲ, ಇವೆಲ್ಲ ಇನ್ಸ್ಟಿಟ್ಯೂಷನ್ಸ್ ರನ್ ಮಾಡಬೇಕಾದ್ರೆ ಅದಕ್ಕೆ ನಮ್ಮ ಮಾದರಿ ಅಂದರೆ ಒಂದೇ ಅಂದರೆ ಏನಂತಾರೆ ಅದಕ್ಕೆ ಮುಖ್ಯವಾಗಿ ಸಂಸ್ಥೆ ಅಂದರೆ ಅರಿಯಂತ ನಮ್ಮ ಸೌಹಾರ್ದ ಬ್ಯಾಂಕ್, ಅರಿಯಂತ ಮಲ್ಟಿಸ್ಟೇಟ್ ನಮ್ಮ ಬ್ಯಾಂಕ್ ಇರ್ಬೋದು.
ನಮ್ಮ PKPS ಬ್ಯಾಂಕ್ ಇರ್ಬೋದು, ಇದ್ರ ಮಾಧ್ಯಮದಿಂದನೇ ಇವೆಲ್ಲ ಸಂಸ್ಥೆಗಳನ್ನು ನಡೆಸ್ತಾ ಇದ್ದೀವಿ. ನಿಮಗೂ ನಿಮ್ಮ ಮಕ್ಕಳನ್ನ ಈ ಶಾಲೆಗೆ ಸೇರಿಸಬೇಕು ಅನ್ನೋ ಆಸೆ ಆಲೋಚನೆ ಇದ್ರೆ ಈ ಕಾಲೇಜಿನ ಕಚೇರಿ ನಂಬರ್ 9739361119 ಅಥವಾ 9850421453 ನಂಬರ್ಗೆ ಕರೆ ಮಾಡಿ ಮಾಹಿತಿ ಪಡೆಯಬಹುದು. ಇನ್ನು www.rapatilpublicschool.comಗೆ ಭೇಟಿ ಕೊಟ್ಟರೆ ಸಂಸ್ಥೆಯ ಬಗ್ಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ. RA ಪಾಟೀಲ್ ಪಬ್ಲಿಕ್ ಸ್ಕೂಲ್ ಬೋರಿಂಗಾಂವ್ ಹೆಸರಿನಲ್ಲಿ ಫೇಸ್ಬುಕ್ ಅಕೌಂಟ್ ಇದ್ದು ಅಲ್ಲಿಯೂ ಸಂಪರ್ಕಿಸಬಹುದು. ಹೀಗೆ ಸುಲಭವಾಗಿ ಮಾಹಿತಿ ಪಡೆದುಕೊಂಡು ನಿಮ್ಮ ಮಕ್ಕಳನ್ನ ಉತ್ತಮ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದಾಗಿರುವ ಅರಿಹಂತ ಶಿಕ್ಷಣ ಸಂಸ್ಥೆಗೆ ದಾಖಲಿಸಬಹುದು. ಭವಿಷ್ಯದಲ್ಲಿ ಹಾಸ್ಟೆಲ್ ವ್ಯವಸ್ಥೆಯನ್ನು ಕಲ್ಪಿಸಿ ಮತ್ತಷ್ಟು ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡೋ ಕನಸು ಈ ಸಂಸ್ಥೆಯದ್ದು. ಈ ಸಹೋದರರ ಛಲದಿಂದ ಆ ಕನಸು ಆದಷ್ಟು ಶೀಘ್ರ ನನಸಾಗೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ಹೀಗಾಗಿ ಇನ್ಯಾಕೆ ತಡ, ಈ ಅವಕಾಶವನ್ನು ಸದುಪಯೋಗ ಪಡಿಸಿಕೊಂಡು ನಿಮ್ಮ ಮಕ್ಕಳನ್ನ ಆದಷ್ಟು ಬೇಗ ಅಡ್ಮಿಷನ್ ಮಾಡಿ ಉತ್ತಮ ಶಿಕ್ಷಣವನ್ನ ಕೊಡಿಸಿ ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ದಾರಿ ಮಾಡಿಕೊಡಿ.